ನಮಸ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅತಿ ಹೆಚ್ಚು ಮಾರಾಟ ಆಗುವಂತಹ ಮತ್ತೊಂದು ಪ್ರಾಡಕ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಪ್ರಾಡಕ್ಟ್ನ ನೀವು ಸೆಲ್ ಮಾಡ್ಬೋದು. ಇದು ಮಾಡೋದಕ್ಕೆ ನಾನು ಇಲ್ಲಿ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ, ಪ್ರಿಂಟೆಡು ಆ್ಯಂಡ್ ತುಂಬ ಸಾಫ್ಟ್ ಒಂದು ಕಾಟನ್ ಬಟ್ಟೆ ಅಂತ ಕೂಡ ಹೇಳ್ಬೋದು ಇದು. ಆ್ಯಂಡ್ ಇದರಲ್ಲೂ ಕೂಡ ಇನ್ನೊಂದು ಕಾಂಬಿನೇಷನ್ ಕಲರ್ಗಾಗಿ ನಾನಿಲ್ಲಿ ಬೇರೆ ಕಲರ್ ಕೂಡ ಒಂದು ತೊಗೊಂಡಿದ್ದೀನಿ. ಇದು ಅಕಾರ್ಡಿಂಗ್ ನೀವು ನೋಡಿಕೊಂಡು ತೊಗೋಬೋದು. ಆ್ಯಂಡ್ ನಾರ್ಮಲಿ ನಾವು ಏನು ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಇರ್ತಾರೆ ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಪ್ರಾಡಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಏನಪ್ಪ ಪ್ರಾಡಕ್ಟ್ ಇದು ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಇವಾಗ ತುಂಬಾ ಡಿಮ್ಯಾಂಡ್ ಆಗಿದೆ. ಆ್ಯಂಡ್ ಇದಕ್ಕೆ ನಾನು ಇನ್ನೊಂದು ಕಲರ್ ಕಾಂಬಿನೇಷನ್ ಆಗಿ ಕಾಟನ್ ಬಟ್ಟೆನೇ, ಇದು ಕೂಡ ಹಳದಿ ಬಟ್ಟೆ ತೊಗೊಂಡಿದ್ದೀನಿ. ಓಕೆ, ಸೊ ನೀವು ಇದನ್ನು ಈ ರೀತಿ ಕಾಂಬಿನೇಷನ್ ಮಾಡಿಕೊಂಡು ನೋಡಿಕೊಂಡು ತೊಗೊಳ್ಳಿ. ಯಾಕಂದರೆ ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂತಂದರೆ ಪ್ರಾಡಕ್ಟ್ ಸೆಲ್ ಆಗೋದಿಲ್ಲ. ಆ್ಯಂಡ್ ಅಳತೆಗೋಸ್ಕರ ಸೇಮ್ ಆ್ಯಸ್ ಯೂಸ್ವಲ್ ಒಂದು ತಟ್ಟೆ ತೊಗೋತಾ ಇದ್ದೀನಿ. ಸ್ವಲ್ಪ ತಟ್ಟೆ ರೌಂಡ್ ಶೇಪಲ್ಲಿ ತುಂಬ ದೊಡ್ಡ ಶೇಪಲ್ಲಿ ಬೇಕಾಗಿತ್ತು ನನಗೆ. ಸೊ ನನ್ನ ಹತ್ರ ಇದೇ ಇತ್ತು, ಸೊ ಹೀಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಎಷ್ಟು ದೊಡ್ಡದಿರುವಂಥ ಒಂದು ರೌಂಡ್ ಶೇಪ್ ಇರುವಂಥ ಯಾವುದೇ ಒಂದು ನಿಮ್ಗೆ ಅನಿಸುತ್ತೆ ಇದು ಪ್ಲೇಟ್ ಬರುತ್ತೆ ಅಥವಾ ಈ ತಟ್ಟೆ ಬರುತ್ತೆ ಅಂದರೆ ಸೊ ಅದನ್ನು ತೊಗೊಳ್ಳಿ. ಯಾಕಂದರೆ ನಾನು ಈ ಒಂದು ಚಾನಲಲ್ಲಿ ಒಂದು ಹೊಲಿಗೆನೇ ಬರದೇ ಇರುವಂಥ ಮಹಿಳೆಯರಿಗೂ ಕೂಡ ಅವರು ಕೂಡ ಸ್ಟಿಚ್ ಮಾಡಿ ಮಾರಲಿ ಅಂತ ಹೇಳ್ಬಿಟ್ಟು ನಾನು ಯಾವುದೇ ರೀತಿ ಮೆಜರ್ಮೆಂಟನ್ನು ಜಾಸ್ತಿ ಇಲ್ಲಿ ಫೋಕಸ್ ಮಾಡ್ತಾ ಇಲ್ಲ. ತುಂಬ ನಾರ್ಮಲಾಗಿ ಇಲ್ಲಿ ಕಟ್ಟಿಂಗ್ ಮಾಡೋದು ಮತ್ತು ಸಿಂಪಲಾಗಿ ಪ್ರಾಡಕ್ಟ್ಗಳನ್ನ ರೆಡಿ ಮಾಡೋದು ಮತ್ತು ಮಾರೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಓಕೆ, ಸೊ ಈ ಒಂದು ಪ್ರಾಡಕ್ಟ್ ಏನು ಹೇಳ್ತಾ ಇದ್ದೀನಿ, ಈ ಪ್ರಾಡಕ್ಟ್ ಇವಾಗ ತುಂಬಾ ಡಿಮ್ಯಾಂಡಲ್ಲಿದೆ. ಆ್ಯಂಡ್ ಇದು ತುಂಬ ಡಿಫ್ರೆಂಟಾಗಿ ಕಾಣೋದ್ರಿಂದ ಆರ್ಡರ್ಸ್ ಕೂಡ ನಿಮಗೆ ತುಂಬಾ ಜಾಸ್ತಿ ಬರುತ್ತೆ. ಇನ್ನು ಯಾವುದೇ ಒಂದು ಪ್ರಾಡಕ್ಟನ್ನು ನಾನಿಲ್ಲಿ ಹೆಚ್ಚಾಗಿ ರಿಪೀಟ್ ಮಾಡಿ ತೋರಿಸಿರೋದಿಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಬಗ್ಗೆ ತಿಳಿಸಿರ್ತೀನಿ. ಯಾಕಂದರೆ ನಿಮ್ಮೆಲ್ಲರದ್ದು ಒಂದು ಏನು ಕಾಮೆಂಟ್ ಇರುತ್ತೆ ಅಲ್ವಾ, ಸೊ ಕಾಮೆಂಟಲ್ಲಿ ನೋಡಿದಾಗ ಸೊ ಸುಮಾರು ಜನ ಹೇಳ್ತಾ ಇರ್ತೀರಿ ಇದೇ ರೀತಿ ಹೊಂದುವಂಥ ಸ್ವಲ್ಪ ಡಿಫ್ರೆಂಟ್ ಐಡಿಯಾಸ್ಗಳು ಕೊಡಿ, ಈ ಪ್ರಾಡಕ್ಟ್ಗಳು ಸೇಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಸೊ ಇವತ್ತು ಅತಿ ಹೆಚ್ಚು ಇದು ಒಂದು ಮಾರಾಟ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಸುಮಾರು ರಿಕ್ವೆಸ್ಟ್ ಬರ್ತಾ ಇತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ. ಸೊ ಹೀಗಾಗಿ ನಾನು ಇದನ್ನು ಮತ್ತೊಂದು ರೀತಿಯಲ್ಲಿ ಯಾವ ರೀತಿ ನಾವು ಮಾಡಬಹುದು, ಯಾವ ರೀತಿ ನಾವು ಸೇಲ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಕಲರ್ ಕಾಂಬಿನೇಷನ್ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಯಾವ ರೀತಿ ಒಂದು ಕಲರ್ ಕಾಂಬಿನೇಷನ್ ತೊಗೋತೀರಂತ. ಮತ್ತೊಂದು ಇದು ಕಾಟನ್ನು ತುಂಬ ಹಾರ್ಡ್ ಇಲ್ಲ, ತುಂಬ ಸ್ಮೂತ್ ಇದೆ. ಓಕೆ, ಸ್ಮೂತ್ ಆಗಿರುವಂಥ ಬಟ್ಟೆನೇ ತೊಗೊಳ್ಳಿ. ಇದರಿಂದ ಏನಾಗುತ್ತೆ, ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಎಷ್ಟು ನೀವು ಕಲರ್ ಕಾಂಬಿನೇಷನ್ ಇಟ್ಕೊಂಡು ಈ ಒಂದು ಐಟಮ್ನ ರೆಡಿ ಮಾಡ್ತೀರಿ. ಆ್ಯಂಡ್ ಒಂದೊಂದು ಐಟಮ್ ಇಲ್ಲಿ ಸೆಲ್ ಆಗೋದಿಲ್ಲ. ಇದು ಒಂದು 5 ಪೀಸ್ ಕೂಡ ನೀವು ಒಂದೊಂದು ಪ್ಯಾಕೆಟಲ್ಲಿ ಹಾಕ್ಬಿಟ್ಟು ಸೆಲ್ ಮಾಡ್ಬೋದು. ಓಕೆ, ಸೊ ಒಂದು ಯಾರು ತೊಗೊಳಿದ್ರು 1 ಅಥವಾ 2 ತೊಗೋಬೋದು ಯಾರಾದರೂ. ಬಟ್ ಆದರೆ ಇದು ಒಂದು ಸೆಟ್ ಥರನೇ ನೀವು ಮಾರಾಟ ಮಾಡ್ಬೋದು. ಯಾವ ರೀತಿ, ಒಂದು 5 ಪೀಸು ಅಂತ ನೀವು ಇಲ್ಲಿ ಮಾರಾಟನ ಮಾಡ್ಬೋದು. ಇದನ್ನು 2 ರೀತಿಯಲ್ಲಿ ನೀವು ಮಾರಾಟ ಮಾಡ್ಬೋದು. ಅದು ಹೇಗೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಓಕೆ, ತುಂಬ ಸಿಂಪಲ್ ಆಗಿರುವಂಥ ಒಂದು ರೀತಿಯಲ್ಲಿ ಹೇಳ್ಕೊಡ್ತೀನಿ. ಅದೇ ರೀತಿ ನೀವು ಸೆಲ್ ಮಾಡಿ, ಖಂಡಿತವಾಗ್ಲೂ ಸೇಲ್ ಆಗುತ್ತೆ. ಓಕೆ, ಆ್ಯಂಡ್ ಯಾರ್ಯಾರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಿ, ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಅವ್ರು ಎಲ್ರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಸೊ ಇವಾಗ ನೋಡೋಣ, ಎರಡೂ ನಾನು ಇವಾಗ ರೌಂಡ್ ಶೇಪಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ಯಾವುದೇ ರೀತಿ ಅಳತೆ ಬಗ್ಗೆ ನಾನಿಲ್ಲಿ ಹೇಳ್ತಾ ಇಲ್ಲ. ಸಿಂಪ್ಲಿ ಈ ರೀತಿ ನೀವು 2 ರೌಂಡ್ ಶೇಪಲ್ಲಿ 2 ಸೇಮ್ ಒಂದೇ ಸೈಜಲ್ಲಿರಬೇಕು, ಹೆಚ್ಚು ಕಡಿಮೆ ಇರಬಾರ್ದು. ಇದ್ದರೆ ಇದನ್ನು ಕಟ್ ಮಾಡಿಕೊಂಡು ಸಪ್ರೇಟ್ ಮಾಡಿ ಈ ರೀತಿ ನೋಡಿ ಸ್ವಲ್ಪ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ನೋಡ್ತಾ ಇದ್ದೀರಾ 2 ರೌಂಡ್ ಶೇಪ ಇದು ಆಗಿದೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಪ್ರೊಸೆಸ್ ಹೇಳ್ತಾ ಇದ್ದೀನಿ. ಸೊ ಈಗ ನೋಡ್ತಾ ಇದ್ರೆ ಇವೆರಡು ಸೇಮ್ ಇದೆ. ಇವಾಗ ಯಾವುದೇ ರೀತಿ ಹೆಚ್ಚು ಕಡಿಮೆ ಇರಬಾರ್ದು. ಆ್ಯಂಡ್ ಇವಾಗ ಏನು ಮಾಡಬೇಕು, ರೌಂಡ್ ಶೇಪಲ್ಲೇ ನಾವೇನು ಮಾಡಬೇಕು, ಮೊದಲು ಒಂದು ಹೊಲಿಗೆ ಹಾಕ್ಕೋಬೇಕು. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಮೇನ್ ಪ್ರಿಂಟ್ ಇರೋದನ್ನು ಒಳಗಡೆ ಹಾಕ್ತಾ ಇದ್ದೀನಿ ಬಟ್ಟೆದು. ಆ್ಯಂಡ್ ಬ್ಯಾಕು ಸ್ವಲ್ಪ ನೋಡ್ತಾ ಇದ್ದೀರಾ ಹೊರಗಡೆ ಇರುವಂಥ ಭಾಗವನ್ನು ಇಟ್ಟಿದ್ದೀನಿ. ಸೊ ಈ ರೀತಿ ಇಟ್ಬಿಟ್ಟು ಒಂದು ರೌಂಡ್ ಶೇಪಲ್ಲಿ ಹಾಕಬೇಕು. ಆ್ಯಂಡ್ ರೌಂಡ್ ಶೇಪಲ್ಲಿ ಹಾಕುವಾಗ ಒಂದು ಕಡೆ ಮಾತ್ರ ಹಾಕ್ಬಾರ್ದು, ಸ್ವಲ್ಪ ಇಂತಿಷ್ಟಂತ ಜಾಗ ಬಿಡಬೇಕು. ಸೊ ಉಳಿದಿದ್ದೆಲ್ಲ ರೌಂಡ್ ಶೇಪಲ್ಲಿ ಹೊಲಿಗೆನ ಹಾಕಬೇಕಾಗತ್ತೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ನಾನು ಸ್ಕ್ರಂಚಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದೆ. ಸೊ ಅದ್ರ ಬಗ್ಗೆ ಕೂಡ ಸುಮಾರು ವೀಡಿಯೋಸ್ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಟೈಮ್ ಅಷ್ಟೊಂದು ಸಿಗ್ತಾ ಇಲ್ಲ ನನಗೆ. ಶೂಟ್ ಮಾಡೋದು ಸ್ವಲ್ಪ ಟೈಮ್ ತಗೊಳುತ್ತಿದ್ದಲ್ಲ. ಸೊ ಬಟ್ ಆದರೆ ಇದ್ರ ಬಗ್ಗೆ ನೀವು ಇಂಟ್ರೆಸ್ಟೆಡ್ ಇದ್ದೀರಿ. ಇನ್ನು ನಾನು ಹೆಚ್ಚಿನ ಡಿಸೈನ್ಗಳನ್ನ ಮಾರ್ತಾ ಇದ್ದೀವಿ. ಇವಾಗ ಲಾಂಚ್ ಮಾಡಿದ್ದೀವಿ ಕೆಲವೊಂದು, ಮತ್ತು ಕೆಲವೊಂದು ಸ್ಕ್ರಂಚಸ್ದು ಲಿಸ್ಟಿಂಗ್ ಕೂಡ ಮಾಡಿದ್ದೀವಿ ನಾವು. ಅಂದರೆ ಡಿಫ್ರೆಂಟ್ ಒಂದು ಯಾವ್ಯಾವ ರೀತಿಯಲ್ಲಿ ಡಿಸೈನ್ಸ್ ಮಾಡ್ಬೋದು ಅಂತ. ಸೊ ಅದ್ರ ಬಗ್ಗೆಲ್ಲ ನಿಮಗೆ ಬೇಕು ಮಾಹಿತಿ ಅಂದರೆ ನೀವು ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ರೆಗ್ಯುಲರ್ ಹಾಕುವಂಥ ವೀಡಿಯೋಸ್ಗಳನ್ನ ನೋಡಬೇಕು. ನಿಮ್ಮ ಕಡೆಯಿಂದ ನಮಗೂ ಕೂಡ ಸಪೋರ್ಟ್ ಸಿಗಬೇಕು. ಅಂದರೆ ಆ ರೀತಿ ವೀಡಿಯೋಸ್ಗಳನ್ನ ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ಇದರಿಂದ ನಿಮಗೂ ಕೂಡ ಮನೆಯಿಂದ ಕೂತ್ಕೊಂಡು ಸುಮಾರು ಥರದ ಒಂದು ಹೊಲಿಗೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ, ಸೊ ಇವಾಗ ರೌಂಡ್ ಶೇಪಲ್ಲಿ ನಾನು ಇದನ್ನು ನೋಡಿ ಈ ರೀತಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಒಂದು ಕಡೆ ಮಾತ್ರ ನಾವು ಇದನ್ನು ಹೊಲಿಗೆನ ಹಾಕಬಾರ್ದು. ಸೊ ನೋಡಿ ಈ ರೀತಿ ನಾನು ರೌಂಡ್ ಶೇಪಲ್ಲಿ ನೀಟಾಗಿ ಹಾಕ್ಕೋಬೇಕು. ರೌಂಡ್ ಶೇಪಲ್ಲೇ ಬರಬೇಕು ಹೊಲಿಗೆ, ಅದೇ ರೀತಿನೇ ಹಾಕ್ಕೊಳ್ಳಿ. ಮನೆಯಲ್ಲಿ ಒಂದು ಪ್ರಾಡಕ್ಟ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಬರ್ತಾ ಇದೆ ಅಂತ. ಇವಾಗ ರೌಂಡ್ ಶೇಪಲ್ಲಿ ನಾನು ಇವಾಗ ಹೊಲಿಗೆ ಹಾಕಿದ್ದೀನಿ ನೋಡಿ.
ಮೇಲ್ಗಡೆ ಒಂದು ಕಡೆ ಮಾತ್ರ ಹೊಲಿಗೆನ ಹಾಕಿಲ್ಲ. ಓಕೆ, ಸೊ ಅದಾದ ನಂತರ ಒಳಗಡೆ ಇರೋ ಬಟ್ಟೆನ ಆಚೆ ತರಬೇಕು. ಏನಪ್ಪ ಇದು ಹಳೆ ವಿಡಿಯೋಸ್ ಒಂದು ಕೆಲವೊಂದು ಪ್ರಾಡಕ್ಟ್ಗಳು ನಾನು ತೋರಿಸಿದ್ದೆ, ಸೇಮ್ ಅದೇ ಇದೆಯಾ ಅಂತ ಅನ್ಕೋಬೇಡಿ. ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಈ ಪ್ರಾಡಕ್ಟ್ ನಾನು ಈ ಒಂದು ಚಾನಲಲ್ಲಿ ಮೊದಲೇ ಬಾರಿ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಜಸ್ಟ್ ಇವಾಗ ಒಳಗಡೆ ಇರೋ ಬಟ್ಟೆನ ಆಚೆ ತರಬೇಕು. ಓಕೆನಾ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ತಾ ಇದ್ದೀರಿ ಸ್ಕ್ರಂಚಿ ಬಿಸ್ನೆಸ್ಸದ್ದು ಇವಾಗ ನಾವು ಸ್ವಲ್ಪ ಸೇಲ್ನ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ. ಸೊ ಯಾರಿಗಾದ್ರೂ ಪರ್ಚೇಸ್ ಮಾಡಬೇಕಪ್ಪ ಅಂತಂದರೆ ಅದ್ರ ಬಗ್ಗೆ ಕೂಡ ಅದ್ರ ಬಗ್ಗೆ ಇಷ್ಟು ಬೇಗನೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಬೇಕು ಅಂತಂದವರು ಮನೆಯಲ್ಲಿ ನಮಗೆ ಸ್ಕ್ರಂಚಿ ಮಾಡೋಕ್ಕಾಗಲ್ಲಪ್ಪ ಅಂತ ಅನ್ನೋರಿದ್ದರೆ ನಮ್ಮ ಕಡೆಯದು ಕೂಡ ನೀವು ಹೋಲ್ಸೇಲ್ ತೊಗೋಬೋದು. ಆ್ಯಂಡ್ ಇದನ್ನು ನೀವು ಸೆಲ್ ಔಟ್ ಮಾಡ್ಬೋದು ಆನ್ಲೈನಲ್ಲಿ. ಓಕೆ, ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಿ. ಓಕೆ, ಸೊ ಇವಾಗ ರೌಂಡ್ ಶೇಪಲ್ಲಿ ಬರೋ ಹಾಗೇನು ಇದನ್ನು ಈ ರೀತಿ ಮಾಡಬೇಕು. ಆ್ಯಂಡ್ ಮತ್ತೊಂದು ಇದು ಹೊಲಿಗೆ ಬಿಸ್ನೆಸ್ ಆ್ಯಕ್ಚುಲಿ ನಾನು ನನಗೋಸ್ಕರ ಮಾಡ್ತಾ ಇಲ್ಲ. ಸುಮಾರು ಜನ ಹೆಣ್ಮಕ್ಳಿದ್ದಾರೆ ನಮ್ಮ ಮನೆ ಹತ್ರ. ಸೊ ಅವ್ರಿಗೆ ಒಂದು ಉದ್ಯೋಗ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರುವಂಥದ್ದು ಅಷ್ಟೇ. ಯಾಕಂದರೆ ಅಷ್ಟೊಂದು ಟೈಮ್ ನನಗೂ ಸಿಗೋದಿಲ್ಲ. ಸೊ ಹೀಗಾಗಿ ನಾನು ಅವ್ರಿಗೆ ಕೊಟ್ಟಿರ್ತೀನಿ. ಸೊ ಅವ್ರು ಏನು ಮಾಡ್ತಾರೆ ಆದರೆ ಬಂದಂಥ ಲಾಭ ಸೊ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀನಿ. ಸೊ ಆ ರೀತಿ ಕೂಡ ನಾವು ಮಾಡಿರ್ತೀವಿ. ಯಾಕಂದರೆ ನಿಮ್ಮ ಮನೆ ಹತ್ರ ಕೂಡ ನೋಡಿ, ಇವಾಗ ಇಲ್ಲಿ ಒಂದು ಓಪನ್ ಇದೆ ನೋಡಿ, ಈ ರೀತಿ ಏನು ಓಪನ್ ಇದೆ ಇದನ್ನೇ ನಾವು ಸ್ಟಿಚ್ ಮಾಡಿ ಇದನ್ನು ಕ್ಲೋಸ್ ಮಾಡಬೇಕು. ಓಕೆನಾ. ಸೊ ಮನೆ ಹತ್ರ ನಿಮ್ಮ ಹತ್ರ ಕೂಡ ಸುಮಾರು ಜನ ಹೆಣ್ಮಕ್ಳಿದ್ದೀವಿ, ಎಲ್ಲರೂ ಒಂದು ಗ್ರೂಪಿಂಗ್ ಇದೆ ನಮ್ಮದು, ನಾವು ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅಂತಂದರೆ ಈ ಒಂದು ಸ್ಕ್ರಂಚಿ ಬಿಸ್ನೆಸ್ ತುಂಬ ಬೆಸ್ಟ್ ಅಂತ ಹೇಳ್ಬೋದು. ಬಟ್ ಆದರೆ ಚೆನ್ನಾಗಿ ಹೊಲಿಯೋರು ಬೇಕಾಗುತ್ತೆ. ಅದಕ್ಕೆ ತುಂಬ ನೀಟಾಗಿ ಕ್ಲೀನಾಗಿ ಹೊಲಿಯುವಂಥವ್ರು. ಸೊ ಅಂದಾಗ ಮಾತ್ರ ಬಿಸ್ನೆಸ್ಸು ಒಂದು ಗ್ರೂಪಿಂಗಲ್ಲಿ ತುಂಬಾ ಮುಂದುವರ್ಕೊಂಡು ಹೋಗುತ್ತೆ. ಒಬ್ಬರೇ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆದರೆ ಆರ್ಡರ್ಸ್ ಬಂದಾಗ ಫುಲ್ಫಿಲ್ ಮಾಡೋದು. ಇಲ್ಲಾಂತಂದರೆ ಹತ್ತಿರದಲ್ಲಿ ಯಾರಾದರೂ ನೀವು ಒಂದು ಟೈಲರ್ಸ್ಗಳು ತೊಗೋಬೋದು. ಟೈಲರ್ಸ್ಗೆ ಇಂತಿಷ್ಟು ಅಂತ ಕೊಡ್ತೀವಿ ಅಂತ ಹೇಳಿಬಿಟ್ಟು ಕೂಡ ನೀವು ಮಾಡಿಸ್ಕೋಬೋದು. ಸೊ ನೋಡ್ತಾ ಇದ್ದೀರಿ ಇವಾಗ ರೌಂಡ್ ಶೇಪಲ್ಲಿ ಬಂದಾಗಿದೆ. ಸೊ ನಂತರ ನಾನು ಇದನ್ನು ಮಧ್ಯದಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಇಲ್ಲಿ ಈ ರೀತಿ ಮಾರ್ಕ್ ಮಾಡಬೇಕು. ಸೊ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಇವಾಗ ನಾನು ರೌಂಡ್ ಶೇಪ್ ಇತ್ತಲ್ವ, ಸೊ ಮಧ್ಯದಲ್ಲಿ ಕರೆಕ್ಟಾಗಿ ನಾವು ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಹೊಲಿಗೆ ಹಾಕಬೇಕು. ಓಕೆ, ಸೊ ನಿಮಗೆ ಎಂಡಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಪ್ರಾಡಕ್ಟ್ ನಾನು ಮಾರ್ತಾ ಇದ್ದೀನಿ, ಯಾವುದಕ್ಕೆ ಯೂಸ್ ಆಗುತ್ತೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇವಾಗ ನಾನು ಬ್ಲೂ ಕಲರ್ ಮತ್ತು ಯೆಲ್ಲೋ ಕಲರ್ ತೊಗೊಂಡಿದ್ದೀನಲ್ವ, ಅಂದರೆ ಹಳದಿ ಕಲರ್ ತೊಗೊಂಡಿದ್ದೀನಿ. ಸೊ ಹೀಗೆ ಕಾಂಬಿನೇಷನ್ ತುಂಬ ಬ್ರೈಟಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುವಂಥ ಮಲ್ಟಿಪಲ್ ಕಲರ್ಗಳನ್ನ ಯೂಸ್ ಮಾಡ್ತಾ ಹೋದ್ರಿ ಅಂತಂದರೆ ಪ್ರಾಡಕ್ಟ್ ಆಟೋಮೆಟಿಕ್ಲಿ ಸೆಲ್ ಔಟ್ ಆಗುತ್ತೆ. ಫೋಟೋದು ಏನಿರುತ್ತಲ್ವ ಪ್ರಾಡಕ್ಟದ್ದು ತುಂಬ ಚೆನ್ನಾಗಿ ಕ್ಲಿಕ್ ಮಾಡಿ ನೀಟ್ ಆ್ಯಂಡ್ ಕ್ಲೀನಾಗಿ ಬರೋ ಹಾಗೆ ಮೇನ್ ಒಂದು ಫೋಟೋಸ್ಗಳು ಇಂಪಾರ್ಟೆಂಟ್ ಕೂಡ ಆಗುತ್ತೆ ಪ್ರಾಡಕ್ಟ್ ಸೇಲ್ ಮಾಡೋದಕ್ಕೆ. ಇವಾಗ ನೋಡಿ ಈ ರೀತಿ ಮಧ್ಯದಲ್ಲಿ ನಾನು ಇದನ್ನು ಫೋಲ್ಡ್ ಮಾಡಿ ಇಲ್ಲಿ ಇರುವಂಥ ಒಂದು ಕೋಣೆ ಇರುತ್ತಲ್ವ ಅದನ್ನು ಮಧ್ಯದಲ್ಲಿ ಇಲ್ಲಿ ತಂದುಬಿಟ್ಟು ಸ್ಟಿಚ್ ಮಾಡ್ತೀನಿ. ಓಕೆ, ನೋಡಿ ಈ ರೀತಿ ಇಲ್ಲಿ ಸ್ಟಿಚ್ ಮಾಡಬೇಕು. ತುಂಬ ನಿಧಾನವಾಗಿ ನಾನು ತೋರಿಸ್ತಾ ಇದ್ದೀನಿ, ಇದರಿಂದ ನಿಮಗೂ ಗೊತ್ತಾಗುತ್ತೆ. ಸೊ ಮಧ್ಯದಲ್ಲಿ ನೋಡಿದರೆ ಇಲ್ಲಿ ಸ್ಟಿಚ್ ಮಾಡಿ ಆಗಿದೆ ನೋಡಿ. ಈ ರೀತಿ ಸೇಮ್ ಅದೇ ಕಲರ್ದೇ ಒಂದು ದಾರವನ್ನು ತೊಗೊಳ್ಳಿ. ಇವಾಗ ನಾನು ಹಳದಿ ಕಲರ್ನ ಒಂದು ದಾರ ತೊಗೊಂಡಿದ್ದೀನಿ. ಇದನ್ನು ನೀವು ತುಂಬ ಕೈಲಿನೇ ಮಾಡ್ಬೋದು, ಏನು ಅಂತ ಪರಿ ಇಲ್ಲ. ಬಟ್ ಅದರ ಮಧ್ಯದಲ್ಲಿ ಸ್ವಲ್ಪ ರೌಂಡ್ ಶೇಪಿಗೋಸ್ಕರ ಅಷ್ಟೇ ಹೊಲಿಗೆ ಒಂದು ಮಷೀನ್ ಬೇಕಾಗುತ್ತೆ. ಅದರ್ವೈಸು ಹೊಲಿಗೆ ನೀವು ಈ ರೀತಿ ಒಂದು ಸಾರಿ ರೌಂಡ್ ಶೇಪ್ ಮಾಡಿಸ್ಕೊಂಡು ಯಾರಾದರೂ ಹತ್ರ ಬಂದರೆ ಅಂದರೆ ಮನೇಲಿ ಕೂತ್ಕೊಂಡು ಖಾಲಿ ಕೂತಾಗ, ಟಿ ವಿ ನೋಡುವಾಗ, ಓಕೆ, ಯಾರ ಜೊತೆ ಮಾತನಾಡುವಾಗ ಈ ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ಬೋದು. ಸೊ ಈ ಮಧ್ಯದಲ್ಲಿ ಕೂಡ ಇವಾಗ ನೋಡಿ ಈ ಕಡೆ ಕೂಡ ಇರೋದನ್ನು ಪಾಯಿಂಟನ್ನು ನಾನಿಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ತಾಯಿದ್ದೀನಿ. ಈ ಒಂದು ಸೂಜಿ ದಾರವನ್ನು ಯೂಸ್ ಮಾಡೋದು ನಾರ್ಮಲಿ ನೀವು ಫ್ರೀ ಟೈಮ್ ಇದ್ದಾಗ ಇದನ್ನು ಮಾಡ್ಕೋಬೋದು. ಒಂದಿಷ್ಟು ಸ್ಯಾಂಪಲ್ಸ್ಗಳು ಮಾಡಿಡಿ, ಒಂದು 3-4 ಕಲರ್ದು 5-5 ಪೀಸು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಡಿ. ಸೊ ನಂತರ ಇದನ್ನು ನೀವು ಆಫ್ಲೈನ್ ಕೂಡ ಮಾರ್ಬೋದು, ಆನ್ಲೈನ್ ಕೂಡ ಮಾರ್ಬೋದು. ಆನ್ಲೈನ್ ಬಂದಾಗ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಆಫ್ಲೈನಲ್ಲಿ ನೀವು ಯಾರಿಗಾದ್ರೂ ಒಂದು ಶಾಪ್ ಅವ್ರಿಗೆ ಅಥವಾ ಸೇಲ್ಸ್ಮನ್ ಅಂತ ಇರ್ತಾರೆ, ಪ್ರತಿಯೊಂದು ಶಾಪಿಗೆ ಬರ್ತಾ ಇರ್ತಾರೆ, ಅವ್ರಿಗೆ ಹೇಳಿದ್ರು ಕೂಡ ಅವ್ರು ಕೂಡ ಸೆಲ್ ಔಟ್ ಮಾಡಿ ಕೊಡ್ತಾರೆ. ಓಕೆ, ಸೊ ಇನ್ನೂ ಏನಾದರೂ ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂದರೆ ನೀವು ನನಗೆ ಕಾಮೆಂಟ್ ಮಾಡಿ. ಸೊ ಇವಾಗ ನೋಡಿ ಈ ರೀತಿ ಆಗಿದೆ ಇವಾಗ. ಸೊ ನಾವು ಇಲ್ಲಿ ಏನು ಮಾಡಬೇಕು, ಮುಖ್ಯವಾಗಿ ಬರುವಂಥದ್ದು ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು. ಒಂದು ನೋಡ್ತಾ ಇದ್ದೀರಿ ಇಲ್ಲಿ ಈ ರೀತಿ ಇವಾಗಿದೆ, ನೋಡೋದಕ್ಕೆ ಸರಿ ಸಮಾನವಾಗಿ ಕಾಣಿಸ್ತಾ ಇದೆ. ನಂತರ ಇದನ್ನು ನಾನು ಈ ರೀತಿ ಹೊರಗಡೆ ಆಚೆ ಫೋಲ್ಡ್ ಮಾಡ್ತಾ ಇದ್ದೇನೆ. ಇದು ಇವಾಗಲೇ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ಸೊ ಇದನ್ನು ನಾವು ಡೈನಿಂಗ್ ಟೇಬಲಲ್ಲಿ ಯೂಸ್ ಮಾಡ್ತೀವಿ ಆ್ಯಕ್ಚುಲಿ. ಡೈನಿಂಗ್ ಟೇಬಲ್ ಮೇಲೆ ಏನಾದರೂ ಕಪ್ಪು, ಟೀ, ಸಾಸರ್ ಏನಾದರೂ ಇಡೋದಕ್ಕೆ ಸೊ ಇದನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ಇದು ತುಂಬಾ ಬೇಡಿಕೆ ಇದೆ ಇವಾಗ. ಈ ರೀತಿ ಕೂಡ ನೀವು ಇದನ್ನು ಮಾರಬಹುದು. ಅದರ್ವೈಸು ಹೇಗೆ ಮಾರ್ಬೋದು, ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಒಂದು ರೀತಿ ನಾನು ಹೇಳಿದ್ದೀನಿ, ಇದೇ ರೀತಿಯೇ ಸಿಂಪಲಾಗಿ ತೊಗೊಂಬಿಟ್ಟು ನೀವು ಮಾರೋದಕ್ಕೆ ಹಾಕ್ಬೋದು. ಓಕೆ, ಆ್ಯಂಡ್ ಇದು ಸೈಜ್ ನೋಡ್ಕೊಂಡು ಮಾಡಿ. ಅದರ್ವೈಸ್ ಇಲ್ಲಿ ಹತ್ತಿ ಬೇಡವಾದಂತಹ ಗಾದಿ ಅಥವಾ ಇದು ಏನಾದರೂ ಒಂದು ತೆಲಿದಿಂಬು ಇರುತ್ತಲ್ವ ಮನೇಲಿ ಉಳಿದಿರುತ್ತೆ, ಅದೆಲ್ಲ ವೇಸ್ಟ್ ಆಗಿರುತ್ತೆ, ಅದೆಲ್ಲ ಹತ್ತಿ ತೆಗೆದಿಟ್ಟಿರಿ. ಸೊ ಅದನ್ನು ಈ ರೀತಿ ನೀವು ಇಲ್ಲಿ ಇದರಲ್ಲಿ ಈ ರೀತಿ ಒಂದು ಹಾಕಿಬಿಟ್ಟು ನೋಡಿ. ಇವಾಗ ನೋಡಿ ಈ ರೀತಿ ಫಿಲಪ್ ಮಾಡ್ಬೋದು. ಇದೇನು ನಾನು ಹತ್ತಿ ಸಪ್ರೇಟಾಗಿ ತೊಗೊಂಡು ಬಂದಿರೋಂಥದ್ದಲ್ಲ,
ಮನೇಲಿ ಇರುವಂಥ ಕುಷನ್ಸ್ ಏನಿರುತ್ತಲ್ವ ವೇಸ್ಟ್ ಆಗಿರುತ್ತೆ, ಆಚೆ ಬಿಸಾಕ್ತಾ ಇರ್ತೀವಿ, ಅದೇ ಒಂದು ಹತ್ತಿನ ಸ್ವಲ್ಪ ನೀವು ಸರಿ ಮಾಡ್ಕೋಬೇಕಾಗುತ್ತೆ. ಕೂತ್ಕೊಂಡು ಸರಿ ಮಾಡ್ಕೊಂಡು ಸರಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದು ಮತ್ತೆ ರೀಯೂಸಬಲ್ ಬರುತ್ತೆ. ಓಕೆ, ಬಿಸಾಕೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಸೊ ಅದನ್ನು ನೀವು ಯೂಸ್ ಮಾಡ್ಬೋದು. ಸೊ ಇವಾಗ ನೋಡಿ ಈ ರೀತಿ ಆಗಿದೆ, ಇವಾಗ ಹತ್ತಿ ಹಾಕಿ ಆಗಿದೆ. ಸೊ ಇದರಲ್ಲಿ ಈ ರೀತಿ ಮಾಡಿದಾಗ ಇದನ್ನು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ನೋಡ್ತಾ ಇದ್ರೆ ಬ್ಯಾಕ್ ಈ ರೀತಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಮೇನ್ ಇರುವಂಥದ್ದು ಮತ್ತೆ ನಾವು ಇಲ್ಲಿ ಸೂಜಿ ದಾರದಿಂದ ಹೊಲಿಗೆ ಹಾಕಬೇಕು. ಹೇಗೆ ಹಾಕಬೇಕು ಅದನ್ನು ನಾನು ತೋರಿಸ್ತೇನೆ ನೋಡಿ. ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಅಡ್ಜಸ್ಟ್ ಮಾಡಬೇಕು. ನಂತರ ನೋಡಿ ಇಲ್ಲಿ ಈ ಸೈಡು ಒಂದೇ ಲೈನ್ ಇದೆ ನೋಡಿ, ಇಲ್ಲಿ ಈ ಲೈನಲ್ಲಿ ನೀವು ಹೊಲಿಗೆ ಹಾಕಬೇಕಾಗತ್ತೆ. ಸ್ವಲ್ಪ ಟೈಟಾಗಿ ನೋಡ್ಕೊಂಬಿಟ್ಟೆ ಹಾಕಬೇಕು. ಓಕೆ, ಆ್ಯಂಡ್ ಹತ್ತಿ ತುಂಬ ಕಡಿಮೆ ಹಾಕಕ್ಕೆ ಹೋಗಬೇಡಿ. ಎಷ್ಟು ಜಾಸ್ತಿ ಚೆನ್ನಾಗಿ ಹಾಕಿ ಅದನ್ನು ತುಂಬ್ತೀರಿ ಅಷ್ಟು ಚೆನ್ನಾಗಿ ಅದು ಪ್ರಾಡಕ್ಟ್ ನೋಡೋದಕ್ಕೆ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಆ್ಯಂಡ್ ಇವಾಗ ನಾನು ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನೀವು ಸ್ಟಿಚ್ ಮಾಡಬೇಕು, ಸ್ವಲ್ಪ ನೋಡಿಕೊಂಡು. ಓಕೆ, ಅದರ್ವೈಸು ನೀವು ಇನ್ನೊಂದು ಥರದ ಸ್ಟಿಚ್ ಮಾಡ್ಬೋದು, ಅಂದರೆ ಹೊಲಿಗೆ ಹಾಕ್ಬೋದು. ಹೇಗೆ ಹಾಕ್ಬೋದು ಅಂತ ತೋರಿಸ್ತೀನಿ ನಿಮಗೆ. ಫಸ್ಟಿಗೆ ಇದನ್ನು ನಾವು ಇಲ್ಲಿ ಕಂಪ್ಲೀಟ್ ಮಾಡೋಣ. ಓಕೆ, ತುಂಬ ಚೆನ್ನಾಗಿ ಬರುತ್ತೆ ಇದು ಪ್ರಾಡಕ್ಟ್ ಆ್ಯಕ್ಚುಲಿ. ಆ್ಯಂಡ್ ತುಂಬ ಬೇಡಿಕೆ ಕೂಡ ಇದೆ. ಡಿಸೈನ್ ಕೂಡ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಇದು ನಿಮಗೆ ನಾರ್ಮಲಿ ಶಾಪಲ್ಲಿ ಕೂಡ ಸಿಗೋದಿಲ್ಲ. ಹೀಗೆ ಕಸ್ಟಮರ್ಸ್ ನಿಮಗೆ ಆರ್ಡರ್ ಕೊಡ್ತಾರೆ, ನೀವು ಅಪ್ರೋಚ್ ಮಾಡ್ಬೋದು. ಯಾರಾದರೂ ಹೋಲ್ಸೇಲಾಗಿ ಸೆಲ್ ಮಾಡುವಂಥವ್ರನ್ನ ನೀವು ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರಿಗೆ ಪ್ರಾಡಕ್ಟ್ಗಳನ್ನ ಶೇರ್ ಮಾಡ್ಕೋಬೋದು. ಸೊ ಅವ್ರು ಇದನ್ನು ಆಲ್ರೆಡಿ ಅವರು ಏನು ಅವ್ರ ಕಾಂಟ್ಯಾಕ್ಟ್ಸ್ಗಳಿರ್ತಾವೆ ಅವ್ರು ಸೆಲ್ ಔಟ್ ಮಾಡ್ತಾರೆ. ಸೊ ಸ್ವಲ್ಪ ಮಾರ್ಜಿನ್ ಕಡಿಮೆ ಇಟ್ಟು ಸ್ಟಾರ್ಟಿಂಗಲ್ಲಿ ಸೆಲ್ ಮಾಡಿ, ನಂತರ ಬ್ರ್ಯಾಂಡ್ ನಿಮ್ದು ಯಾವಾಗ ಚೆನ್ನಾಗಿ ಒಂದು ಇಂಪ್ರೂವ್ ಆಗುತ್ತೆ, ಪಬ್ಲಿಸಿಟಿ ಆಗುತ್ತೆ, ಸೊ ಅವಾಗ ಸ್ವಲ್ಪ ಪ್ರೈಸ್ನ ಸ್ವಲ್ಪ ಹೈ ಮಾಡ್ತಾ ಹೋಗ್ಬೋದು. ಓಕೆ, ಬಟ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಡಿ. ಕ್ವಾಲಿಟಿನೇ ಮೇನ್ ನೋಡಿಬಿಟ್ಟು ಆರ್ಡ್ರ್ ಕೊಡ್ತಾರೆ. ಓಕೆ, ಸೊ ಒಂದು ದಿನಕ್ಕೆ ಒಂದು ಏನಿಲ್ಲ ಅಂದರೂ ಕೂಡ ಒಂದು 2-3 ಆರ್ಡ್ರ್ ನೀವು ಕಂಪ್ಲೀಟ್ ಮಾಡ್ಬೋದು. ಆ್ಯಂಡ್ ಇದು ಕಂಪ್ಲೀಟ್ ಒಂದು ಸೆಟ್ ನೀವು ಮಾರಕ್ಕೆ ಹೋದರೆ 1500 ರೂಪಾಯಿವರೆಗೂ ಆರಾಮವಾಗಿ ನೀವು ಇಲ್ಲಿ ಇದನ್ನು ಮಾರ್ಬೋದು. ಓಕೆ, 1500 ರೂಪಾಯಿವರೆಗೂ ಕೂಡ ಅಂತ ಹೇಳಿದ್ದೀನಿ. ಅಂದಾಜು ಇದು 2000 ಕೂಡ ಹೋಗ್ಬೋದು, 3000 ಕೂಡ ಹೋಗ್ಬೋದು. ಬಟ್ ಇದು ಡಿಪೆಂಡ್ ಆಗುತ್ತೆ ಎಲ್ಲ ಪ್ರಾಡಕ್ಟು. ಮತ್ತೊಂದು ನೀವು ಇದರಲ್ಲಿ ಸುಮಾರು ಥರದ ಒಂದು ಏನಾದರೂ ನಿಮ್ಮದೇ ಆದಂಥ ಓನ್ ಕ್ರಿಯೇಟಿವಿಟಿನ ಆ್ಯಡ್ ಕೂಡ ಮಾಡ್ಬೋದು. ನಾನಿಲ್ಲಿ ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಇಲ್ಲಿ ಕೆಳಗಡೆ ಈ ರೀತಿ ಹೊಲಿಗೆನ ಸ್ವಲ್ಪ ಸ್ಟಿಪ್ಪಾಗಿ ನೋಡ್ತಾ ಹಾಕಬೇಕು ನೋಡಿ. ಈ ರೀತಿ ಇದು ಫೋಲ್ಡ್ ಆಗ್ತಿರ್ಬೇಕು, ನೋಡ್ಕೊಂಡೇ ಹಾಕ್ಕೋಬೇಕು. ಹಾಗೆಯೇ ಮೇಲ್ಗಡೆ ಸಿಂಪಲ್ಲಾಗಿ ಹೊಲಿಗೆ ಹಾಕೋದಲ್ಲ, ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಬೇಕು. ನಂತರ ಇಲ್ಲಿ ಈ ಒಂದು ತುದಿನ ಈ ರೀತಿಯಲ್ಲಿ ಹೊಲಿಗೆನ ಹಾಕಬೇಕು ನೋಡಿ. ಸುಮಾರು ಜನ ಹೇಳ್ತಾ ಇದ್ರಿ ನಾವು ಓದಿಲ್ಲ, ಮನೇಲಿ ಇರ್ತೀವಿ, ಹೊಲಿಗೆ ಮಷಿನ್ ಇದೆ, ಮಕ್ಕಳು ಚಿಕ್ಕವರು ಇದ್ದಾರೆ ಅಂತ ಹೇಳ್ತಾ ಇದ್ರಿ. ಸ್ವಲ್ಪ ಪ್ರಯತ್ನ ಪಟ್ಟರೆ ಆಗುತ್ತೆ, ಯಾಕಾಗಲ್ಲ, ಹಾಗೆ ಆಗುತ್ತೆ. ನಾನು ಈ ಒಂದು ಚಾನೆಲ್ನ ಸ್ಟಾರ್ಟ್ ಮಾಡಿರೋದೇ ಒಂದು ಓದದೇ ಇರುವಂಥ ಹೆಣ್ಮಕ್ಳಿಗೋಸ್ಕರ. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. ಸೊ ಅವ್ರಿಗೋಸ್ಕರ ಏನಾದರೂ ಮಾಡಬೇಕು, ತಿಳಿಸ್ಕೊಡ್ಬೇಕು ಅನ್ನೋದನ್ನೇ ನಾನು ಪ್ರಾಕ್ಟಿಕಲಾಗಿ ಈ ಒಂದು ಚಾನಲಲ್ಲಿ ಸ್ಟಾರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಹೊಲಿಗೆಂದು ಕೂಡ ನಾವು ಹಲವಾರು ಬಿಸ್ನೆಸ್ ಮಾಡ್ಬೋದು. ಹೊಲಿಗೆಂದು ಕೂಡ ನಾವು ಮನೇಲಿ ಕೂತ್ಕೊಂಡು ನಮ್ಮದೇ ಆದಂಥ ಓನ್ ಕ್ರಿಯೇಟಿವಿಟಿನ ಕ್ರಿಯೇಟ್ ಮಾಡಿ ಪ್ರಾಡಕ್ಟ್ಗಳನ್ನ ಸೆಲ್ ಮಾಡ್ಬೋದು ಅನ್ನೋದನ್ನೇ ಈ ಒಂದು ಚಾನಲ್ದಲ್ಲಿ ತೋರಿಸುವಂಥ ಉದ್ದೇಶ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದರೆ ಇದು ಪ್ರಾಡಕ್ಟು ಕಂಪ್ಲೀಟ್ ಆಗ್ತಾ ಬಂತು. ಓಕೆ, ಸೊ ಇದೇ ರೀತಿ ನೋಡ್ತಾ ನೀವು ಇಲ್ಲಿ ಹೊಲಿಗೆನ ಹಾಕಬೇಕು. ಸ್ವಲ್ಪ ಸ್ಪೀಡನ್ನ ನಾನಿಲ್ಲಿ ಜಾಸ್ತಿ ಮಾಡಿದ್ದೀನಿ. ನೀವು ನೋಡ್ತಾ ಇದ್ದೀರಿ ಇದು ಕಂಪ್ಲೀಟ್ ಆಗ್ತಾ ಬಂತು. ಸೊ ಇದೇ ರೀತಿಯೇ ಹೊಲಿಗೆನ ನೋಡ್ಕೊಂಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ತಾ ಹೊಲಿಗೆ ಹಾಕಬೇಕಾಗುತ್ತೆ. ಓಕೆ, ಸೊ ಒಂದು ಸಾರಿ ಇವತ್ತೇ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ನಂಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಈ ರೀತಿ ಇವಾಗ ಇದು ಕಂಪ್ಲೀಟ್ ಆಯಿತು. ಓಕೆ, ಸೊ ಇದೇ ರೀತಿ ಕೂಡ ಬ್ಯಾಕಲ್ಲಿ ಕೂಡ ಇದಕ್ಕೆ ಹೊಲಿಗೆನ ಹಾಕಬೇಕು. ಸೇಮ್ ಯಾವ ರೀತಿ ನಾನು ಹೇಳಿದ್ನಲ್ವ ಈ ರೀತಿ ಫೋಲ್ಡ್ ಮಾಡಿ. ಆ್ಯಂಡ್ ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಲಾಸ್ಟಲ್ಲಿ ಕೂಡ ಸೇಮ್ ಅದೇ ರೀತಿಯೇ ಇಲ್ಲಿ ಒಂದು ಪಾಯಿಂಟಿಗೆ ಹೊಲಿಗೆ ಹಾಕಬೇಕು. ಇದರಿಂದ ಪ್ರಾಡಕ್ಟ್ ತುಂಬ ಸ್ಟಿಪ್ಪಾಗಿ ಕೊಡುತ್ತೆ. ಓಕೆ, ಸೊ ನೋಡಿ ಈ ರೀತಿ. ಸೊ ಇಲ್ಲಿ ಇದನ್ನ ಹಾಕಿ ಆದಮೇಲೆ ಇನ್ನೊಂದು ಸ್ವಲ್ಪ ಫೈನಲ್ ಒಂದು ಲುಕ್ಕಿಗೋಸ್ಕರ ನಾನಿಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದೀನಿ. ಇದು ಡಿಪೆಂಡ್ ಆಗುತ್ತೆ, ನಿಮಗೆ ಆಪ್ಷನ್ ಕೂಡ ನಾನು ಹೇಳ್ತೀನಿ. ನೀವು ಅದೇ ರೀತಿಯೂ ಕೂಡ ಇಲ್ಲಿ ಸ್ಟಿಚ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಇವಾಗ ಇದು ಕಂಪ್ಲೀಟ್ ಆಯಿತು. ಓಕೆ, ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಇದಕ್ಕೆ ಒಂದು ನ್ಯೂ ಲುಕ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೆ ಇದನ್ನು ನೀವು ಬೇರೆ ಬೇರೆ ಥರದಿಂದ ಕೂಡ ಸ್ಟಿಚ್ಚನ್ನು ಮಾಡ್ಬೋದು. ಓಕೆ, ಸೊ ನೋಡಿ ಇದು ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಸ್ವಲ್ಪ ಮಧ್ಯದಲ್ಲಿ ನೀವು ಯಾವುದಾದ್ರೂ ಒಂದು ಬಟನ್ಸ್ಗಳನ್ನ ಹಾಕ್ಬೋದು. ಬಟ್ ಆದರೆ ನಾನಿಲ್ಲಿ ಫ್ಯಾಬ್ರಿಕ್ ಬಟನ್ ಯೂಸ್ ಮಾಡ್ತಾ ಇದ್ದೀನಿ. ಫ್ಯಾಬ್ರಿಕ್ ಬಟನ್ನ ನೀವೇ ಖುದ್ದಾಗಿ ಕೂಡ ಮಾಡ್ಕೋಬೋದು. ಇದು ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನೀವು ಯಾವ್ಯಾವ ರೀತಿ ಮಾಡ್ತೀನಿ ಅಂತ ಅನ್ಕೋತೀರಿ. ಇಲ್ಲಾಂದರೆ ಅದರ್ವೈಸ್ ನೀವು ಫ್ಲವರ್ ರೆಡಿಮೇಡ್ ಫ್ಲವರ್ ಸಿಗುತ್ತೆ ಫ್ಯಾಬ್ರಿಕ್ದು. ಸೊ ಆ ಫ್ಲವರ್ಸ್ಗಳನ್ನ ತಂದು ಇಲ್ಲಿ ಅಟ್ಯಾಚ್ ಮಾಡ್ಬೋದು. ಅಥವಾ ಇದಕ್ಕೆ ಸಿಮಿಲರ್ ಆಗಿರುವಂಥ ಯಾವುದಾದ್ರು ಒಂದು ಬೇರೆ ಏನಾದರೂ ನೀವು ಅಟ್ಯಾಚ್ ಮಾಡ್ಬೋದು. ಇದು ಸ್ವಲ್ಪ ಕ್ರಿಯೇಟಿವಿಟಿ ಹೇಳಿದ್ನಲ್ವ. ಸೊ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಇಲ್ಲಿ ಮಾಡ್ಕೋಬೋದು. ನಾನು ಮಧ್ಯದಲ್ಲಿ ಒಂದು ಫ್ಯಾಬ್ರಿಕ್ ಬಟನ್ ಮಾಡ್ತಾಯಿದ್ದೀನಿ. ಇದು ಮನೇಲೇ ಇದನ್ನು ಕೂಡ ನೀವು ಮಾಡ್ಕೋಬೋದು. ಆ್ಯಂಡ್ ಇದಕ್ಕೆ ಮಧ್ಯದಲ್ಲಿ ಏನು ನಮ್ಮ ಹತ್ರ ಹತ್ತಿ ಉಳಿದಿತ್ತಲ್ವ, ಅದೇ ಹತ್ತಿನ ಹಾಕ್ಬಿಟ್ಟು ನಾನಿಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರುವಂಥ ತುಣುಕಿಗೆ ಸೊ ಈ ರೀತಿ ಕೊನೆಯಲ್ಲಿ ಏನು ಈ ರೀತಿ ಒಂದು ಹೊಲಿಗೆ ಹಾಕ್ತಾಯಿದ್ದೀನಿ.
ಇದೆಲ್ಲ ಸೂಜಿಯಿಂದನೇ ಆಗುವಂಥದ್ದು, ಯಾವುದೇ ರೀತಿ ಮಷೀನ್ ಏನು ಬೇಕಾಗೋದಿಲ್ಲ ನೋಡಿ. ಇವಾಗ ಇಲ್ಲಿ ಮಧ್ಯದಲ್ಲಿ ನಾವೇನು ಮಾಡ್ತೀವಿ, ಸ್ವಲ್ಪ ಹತ್ತಿನ ಹಾಕ್ತೀವಿ. ಹತ್ತಿ ಹಾಕಿಬಿಟ್ರೆ ಇದು ಆಟೋಮೆಟಿಕ್ಲಿ ಒಂದು ಫ್ಯಾಬ್ರಿಕ್ ಬಟನ್ ರೆಡಿ ಆಗುತ್ತೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಯಾಕಂದರೆ ರೆಡಿಮೇಡ್ ಬರೋದಕ್ಕಿಂತ ಕೈಯಿಂದ ನಾವೇನು ರೆಡಿ ಮಾಡ್ತೀವಲ್ವ, ಸೊ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಓಕೆ, ಸೊ ಇವಾಗ ನೋಡಿ ಇದರಲ್ಲಿ ಮಧ್ಯದಲ್ಲಿ ನಾನು ಸ್ವಲ್ಪ ಹತ್ತಿನ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಈ ರೀತಿ ಹತ್ತಿನ ಈ ರೀತಿ ಮಧ್ಯದಲ್ಲಿ ಹಾಕಿಬಿಟ್ಟು ನಾನು ಇದನ್ನು ಸ್ವಲ್ಪ ಕ್ಲೋಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ಮನೇಲೇ ಒಂದೇ ಸಾರಿ ನೀವು ಫ್ಯಾಬ್ರಿಕ್ ಬಟನ್ನ ಮಾಡಿಕೊಂಡು ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೋಬೋದು. ಸೊ ಈಗ ನೋಡಿ ಈ ರೀತಿ ಜಸ್ಟ್ ಒಂದು ದಾರದ ಎಳೆನ ಈ ರೀತಿ ಎಳೆದ್ಬಿಟ್ರೆ ಅದು ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಈ ರೀತಿ ಅಡ್ಜಸ್ಟ್ ಮಾಡ್ತಾ ಮಾಡಬೇಕಾಗುತ್ತೆ. ಓಕೆ ನೋಡಿ ಈ ರೀತಿ ಇವಾಗ ಇದು ಫ್ಯಾಬ್ರಿಕ್ ಬಟನ್ನು ರೆಡಿ ಆಯಿತು. ಸೊ ಇದನ್ನು ಏನು ಮಾಡೋಕ್ಕಂದರೆ ಮಧ್ಯದಲ್ಲಿ ನಾನು ಇದನ್ನು ಅಟ್ಯಾಚ್ ಮಾಡ್ತೀನಿ. ಮಧ್ಯದಲ್ಲಿ ಇದಕ್ಕೂ ಕಂಪೇರ್ ಆಗುತ್ತೆ. ಅಂದರೆ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಇದು ಡಿಫ್ರೆಂಟ್ ಕಲರ್ ಕೂಡ ಕಾಂಬಿನೇಷನ್ ಯೂಸ್ ಮಾಡ್ತಾರೆ. ನಾನು ಇದು ನೀಲಿ ಬಟ್ಟೆನೇ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದು ರೆಡಿಯಾಗಿದೆ. ಇವಾಗ ಮಧ್ಯದಲ್ಲಿ ಇಟ್ಬಿಟ್ಟು ಇದನ್ನು ನಾನು ಹೊಲಿಗೆ ಮಾಡ್ತೀನಿ. ನೋಡಿ ಈ ರೀತಿ ಇದು ಫ್ಯಾಬ್ರಿಕ್ ಬಟನ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದರ ಮಧ್ಯದಲ್ಲಿ ಈ ರೀತಿ ನೀವು ಅಟ್ಯಾಚ್ ಕೂಡ ಮಾಡ್ಬೋದು. ಅದಕ್ಕೆ ಇದೊಂದು ಕುಷನ್ ಆಗಿ ರೆಡಿಯಾಗಿದೆ. ಇದು ಒಂದು ಕುಷನ್ ನೀವು ಸೆಲೆಕ್ಟ್ ಮಾಡ್ಬೋದು. ಈ ಒಂದು ಪ್ರಾಡಕ್ಟ್ನ ಕಾರಲ್ಲಿ ಅಥವಾ ಸೋಫಾ ಮೇಲೆ ಯೂಸ್ ಮಾಡ್ತಾರೆ. ಸೊ ಇದು ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ.